ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು ಏನು ಗ್ಯಾರಂಟಿಗಳ ವಿಚಾರದಲ್ಲಿ ಪುನಃ ಪರಿಷ್ಕರಣೆ ಮಾಡ್ತೀನಿ ಅಂತೇಳಿ ಅವರು ಏನು ತೀರ್ಮಾನವನ್ನು ತಗೊಂಡಿದ್ದಾರೋ ಈ ಗೃಹಲಕ್ಷ್ಮಿ ಪರಿಷ್ಕರಣಾ ವಿಚಾರದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ನೂತನ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿ ಯೋಜನೆಯನ್ನು ಬಂದ್ ಮಾಡುವಂಥ ಹುನ್ನಾರವನ್ನು ಕೂಡ ನಡೆಸಿದ್ದಾರೆ. ಹಾಗೆ ಜೊತೆಯಾಗಿ ಒಂದು ಕಡೆ ಅವ್ರು ಏನು ಹೇಳಬೇಕಂತ ಇದ್ದಾರೆ ಅಂತೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯರು ಕೊಟ್ಟಂಥ ಎಲ್ಲ ಗ್ಯಾರಂಟಿ ಯೋಜನೆಗಳು ಅವ್ರ ವಿರುದ್ಧ ಇದೇನಾ ಅನ್ನೋಂಥದ್ದು ಕೂಡ ಅವ್ರ ಸ್ಪಷ್ಟೀಕರಣ ಕೂಡ ಕೊಟ್ಟಿಲ್ಲ. ಅಥವಾ ಎಲ್ಲೋ ಒಂದು ಕಡೆ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಮೃತಪಟ್ಟಾದ ಯುವತಿಯರಿಗೆ ಮೃತಪಟ್ಟದಂಥವ್ರಿಗೆ ಸುಮಾರು 55,000 ಕುಟುಂಬಗಳಿಗೆ ಮೃತಪಟ್ಟಂಥ ಕುಟುಂಬಗಳಿಗೆ ಆ ಜನರಿಗೆ ಹಣ ಹೋಗಿದೆ ಅನ್ನೋಂಥ ಮೂಲಕ ಮಾತುಗಳನ್ನು ಕೂಡ ಸನ್ಮಾನ್ಯ ಶಿವಕುಮಾರ್ ಅವರು ಹೇಳಿರೋ ಕಾರಣ ಅಲ್ಲಿ ಏನನ್ನ ಅಕಸ್ಮಾತ್ ದುಡ್ಡು ಏನನ್ನ ಅಲ್ಲಿ ಏನನ್ನ ಲೋಪ ಆಗಿದೆನಾ ಇಲ್ಲಿದ್ರಿಗಿನ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋಂಥದ್ದು ಕೂಡ ನೋಡಬೇಕಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಸರಿ ಇಲ್ಲ ಅನ್ನಕ್ಕೋಸ್ಕರವಾಗಿ ಹೇಳಕ್ಕೆ ಹೋಗಿದೆ ಅನ್ನೋಂಥದ್ದೇ ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಅವಧಿಯಲ್ಲಿ ಯಾವುದೊಂದು ಯೋಜನೆಗಳು ಮುಂದುವರಿಸಬೇಕಂತೇಳಿ ಅವತ್ತಿನ ತೀರ್ಮಾನವನ್ನು ತಗೊಂಡ್ರೋ ಆ ಯೋಜನೆಗಳನ್ನು ಅದನ್ನು ನಿಲ್ಲಿಸ್ಬೇಕನ್ನಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕೂಡ ಕನ್ಫ್ಯೂಷನ್ದಲ್ಲಂತೂ ಶಿವಕುಮಾರ್ ಅವರು ಇಟ್ಟಿದ್ದಾರೆ. ಒಂದು ಕಡೆ ಇವತ್ತು ಅವರು ಅಧಿಕಾರಕ್ಕೆ ಬಂದಿರೋದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸುಳ್ಳೇಳೆ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಎಲ್ಲ ಗ್ಯಾರಂಟಿಗಳನ್ನು ಎಲ್ಲರಿಗೂ ಕೊಡ್ತೀವಿ ಅಂದೇಳಿ ಸುಳ್ಳೇಳಿ ಇವತ್ತು ಅಧಿಕಾರಕ್ಕೆ ಬಂದ ನಂತರ ಅವತ್ತಿನ ಸಿದ್ದರಾಮಯ್ಯರು ಹೇಳಿದಂಥ ಮಾತೇನು, ಅವತ್ತು ಸಿದ್ದರಾಮಯ್ಯರು ಹೇಳಿದಂಥ ಮಾತು ಅವರು ಕಾಕಾ ಪಾಟೀಲ್ಗೆ ಫ್ರೀ, ಸಿದ್ದರಾಮಯ್ಯರಿಗೆ ಫ್ರೀ, ಮಾದೇವಪ್ಪ ಅವರಿಗೆ ಫ್ರೀ, ಎಲ್ಲರಿಗೆ ಫ್ರೀ ಅಂದೇಳಿ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಜನರಿಗೆ ಇವತ್ತು ಸುಳ್ಳನ್ನು ಹೇಳಿ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಯಾರನ್ನಾಗಲಿ ಬಂದು ಜನರು ನಮಗೆ ಗ್ಯಾರಂಟಿ ಕೊಡ್ರು ಅಂತೇಳಿ ಯಾರಿಗೆ ಕೇಳಿಲ್ಲ. ಹೌದು, ಹೆಣ್ಮಕ್ಳು ಬಂದು ಫ್ರೀ ಬಸ್ ಕೊಡು ಅಂತೇಳಿ ಯಾರಿಗೆ ಕೇಳಿಲ್ಲ. ಆದರೆ ಕೂಡ ನಿಮ್ಮ ಸ್ವಾರ್ಥ ಸಲುವಾಗಿ ಇವತ್ತು ಕೊಟ್ಟು ಪುನಃ ಪರಿಷ್ಕರಣೆ ಮಾಡೋಕ್ಕೇನು ಹೊಂಟಿದ್ರು, ತಾವು ಬಂದ್ ಮಾಡೋಕ್ಕೇನು ಕೊಟ್ಟಿದ್ರು, ಈ ರಾಜ್ಯದ ಹೆಣ್ಮಕ್ಳ ಮುಂದೆ ಮಹಿಳೆಯರ ಮುಂದೆ ತಾವು ಕ್ಷಮೆಯಾಚನೆಯನ್ನು ಮಾಡಬೇಕನ್ನಂಥ ಒತ್ತಾಯವನ್ನು ಕೂಡ ನಾನು ಮಾಡೋಂಥ ಕೆಲಸ ಮಾಡ್ತೀನಿ. ಯಾಕಂದ್ರೆ ಎಲೆಕ್ಷನ್ ಅಂತೂ ತಾವು ಗೆದ್ರಿ, ಎಲೆಕ್ಷನ್ ಸಲುವಾಗಿ ತಾವು ಗ್ಯಾರಂಟಿ ಕೊಡಬೇಕಾಯಿತು, ಗೆದ್ದ ನಂತರ ಇವತ್ತು ಏನು ಹೇಳ್ತಾ ಇದ್ರಿ, ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಯಲ್ಲಿ ದುರ್ಬಳಕೆ ಆಗಿದೆ. ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ಸಾಕಷ್ಟು ದುರ್ಬಳಕೆ ಆಗಿರೋ ಕಾರಣ, ಭ್ರಷ್ಟಾಚಾರ ಆಗಿರೋ ಕಾರಣ ಅದನ್ನು ನಿಲ್ಲಿಸ್ಬೇಕಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರಿ. 55,000 ಜನರಿಗೆ ಇವತ್ತು ಸತ್ತಂಥವ್ರಿಗೆ ಮೃತಪಟ್ಟಂಥವ್ರಿಗೆ ಅಕೌಂಟ್ ಕೂಡ ಹಣ ಹೋಗಿದೆ ಅನ್ನೋಂಥ ಮಾತನ್ನು ಕೂಡ ತಾವೇ ಹೇಳ್ತಾ ಇದ್ರಿ. ಹಂಗಾಗಿ ಇವತ್ತು ನೀವು ರಾಜ್ಯದಲ್ಲಿ ಇವತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ರವಿಯಣ್ಣವರು ಕೂಡ ಇಲ್ಲಿದ್ದಾರ. ಅದೇ ರೀತಿಯಲ್ಲಿ ಕೂಡ ಇವತ್ತು ಸದನದಲ್ಲಿ ಕೂಡ ತಾವು ಒಪ್ಕೊಂಡಿದ್ರಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳಾಯಿತು, ಇಲ್ಲಿ ತನಕ ಕೂಡ 5,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿಲ್ಲ ಅನ್ನೋಂಥ ಮಾತನ್ನು ಕೂಡ ತಾವು ಒಪ್ಕೊಂಡಿರೋ ಕಾರಣ ಯಾರು ಗೃಹಲಕ್ಷ್ಮಿ ಅಂದ್ರಿಗಿಲ್ಲ, ಯಾವ ಲಕ್ಷ್ಮಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಆಗಲಿ, ಇಲ್ಲಿ ಜನರಿದ್ದಂಥ ಲಕ್ಷ್ಮಿಗಂತ ಹಣ ಬಂದಿಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ಕಡೆ ಸಿದ್ದರಾಮಯ್ಯರದು ಇವತ್ತು ಶಿವಕುಮಾರ್ದು ಶೀತಲ ಸಮರದಲ್ಲಿ ಇವತ್ತು ಯುದ್ಧಗಳು ನಡೀತಾ ಇದ್ದಾವೆ. ಯುದ್ಧಗಳು ನಡೆಯುವಂಥ ಟೈಮಲ್ಲಿ ಯಾರು ಇವತ್ತು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಯಾರು ಏನು ಮಾಡಿದ್ದಾರೆ ಅನ್ನೋಂಥ ವಿಚಾರದ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗಲ್ಲ. ಬಹುಶಃ ಇವತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಮೊನ್ನೆ ಕನಕ್ಪುರ್ಗೆ ಹೋಗಿದ್ರು. ಕನಕ್ಪುರ್ಗೆ ಹೋದಂಥ ಟೈಮಲ್ಲಿ ಆಪಿಲನ್ನು ಕಚ್ಚಿ ಜನರ ಮಧ್ಯೆ ಎಸೆಯುವಂಥ ಕೆಲಸ ಮಾಡ್ತಾಯಿದ್ರು. ಅವ್ರ ಸ್ಟೈಲ್ ಗಮನಿಸಿದಂಥ ಟೈಮಲ್ಲಿ ಅವರು ಇನ್ನು ಮುಂದೆ ನಾನು ತಿಂದ್ರ ನಂತರ ಉಳಿದಿದ್ದೆಲ್ಲ ಕೂಡ ರಾಜ್ಯದ ಜನರಿಗೆ ಎನ್ನುವಂಥ ರೀತಿಯಲ್ಲಿ ಅವರು ಆ್ಯಪಿಲನ್ನು ಕಚ್ಚಿ ಜನರಿಗೆ ಎಸೆಯುವಂಥ ಟೈಮಲ್ಲಿ ನಾವೆಲ್ಲರಿಗೂ ನೋಡಿದ್ವಿ. ಅವ್ರು ಕಚ್ಚಿ ಅವರು ತಿಂದಿದ್ದ ನಂತರ ಉಳಿದಿರೋದು ಈ ನಾಡಿನ ಜನರಿಗೆ ಅನ್ನೋಂಥ ರೀತಿಯಲ್ಲಿ ಅವರು ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಕೂಡ ಮಾಡಿದ್ದನ್ನು